ಹೆಲೋ ಟೆಕ್ ಫಾರ್ ವಿ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಶಾಬಾಜ್ ಅಹಮದ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ವ್ಯೂವರ್ಸ್ನ ಡಿಮ್ಯಾಂಡ್ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ಯುಟೋರಿಯಲ್ ಅಪ್ಲೋಡ್ ಆಗಿದೆ. ಅದು ಫೋನಲ್ಲಿ ಅಪ್ಲೋಡ್ ಆಗಿದೆ. ಬಟ್ ನಮ್ಮ ವ್ಯೂವರ್ಸ್ ಕೇಳ್ತಾಯಿದ್ರು ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋವನ್ನು ಲ್ಯಾಪ್ಟಾಪಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ಅಂತಂದರೆ, ಇವತ್ತಿನ ವಿಡಿಯೋ ಬಂದು UUCMS ಅಂತ, ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಏನು ಅಂತಂದರೆ, ಈಗ ಆ ವೆಬ್ಸೈಟ್ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅದರಲ್ಲಿ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದರೆ, ಅದು ಫುಲ್ಲು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯೂನಿವರ್ಸಿಟೀಸ್ ಇದ್ದಾವೋ, ಮಂಗಳೂರಾಗಿರ್ಬೋದು, ಆಮೇಲೆ ಬೆಂಗಳೂರಾಗಿರ್ಬೋದು, ಬೆಂಗಳೂರಲ್ಲೇ 3-4 ಇದೆ. BCU ಇದೆ, PU ಇದೆ, ಆಮೇಲೆ ಬೆಂಗಳೂರು ಸೌತ್, BNU ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಜ್ಞಾನಭಾರತಿ ಯೂನಿವರ್ಸಿಟಿ, ಆ ಥರ. ಸೊ ಎಲ್ಲ ಯೂನಿವರ್ಸಿಟಿಗೂ ಒಂದೇ ಇದರಲ್ಲಿ ಏನು ಹೇಳೋದು, ಒಂದೇ ಕಡೆ ಕನೆಕ್ಟ್ ಮಾಡುವಂತಹ ಒಂದು ಪೋರ್ಟಲ್ಲೇ UUCMS. ಆ ಪೋರ್ಟಲಲ್ಲಿ ಏನಿರುತ್ತೆ ಅಂತಂದರೆ, ನಮ್ಮದು ಇಡೀ ಸ್ಟೂಡೆಂಟ್ ಲೈಫಲ್ಲಿ, ಡಿಗ್ರಿದು ಏನೇನಿದೆಯೋ ಅವೆಲ್ಲ ಫುಲ್ಲು ಜಾತಕ ಅದರಲ್ಲಿ ಇರುತ್ತೆ. ಅಷ್ಟೇ. ಅದ್ರ ಬಗ್ಗೆ ಹೇಳೋದಾದರೆ ಇನ್ನೇನೂ ಇಲ್ಲ. ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೋದು, ಫೀಸ್ ಕಟ್ಬೋದು, ಕಾನ್ವೊಕೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ಯುಟೋರಿಯಲ್ ಅಪ್ಲೋಡ್ ಆಗಿದೆ, ಕಾನ್ವೊಕೇಷನ್ಗೆ ಸಂಬಂಧಪಟ್ಟಂಗೆ. ನೀವು ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಬಂದು ಯಾವ ರೀತಿ UUCMSಲ್ಲಿ ನಮ್ಮ ಡಿಗ್ರಿದು ರಿಸಲ್ಟ್ನ ನೋಡುವಂಥದ್ದು. ಸೊ ಫಸ್ಟ್ ಆಫ್ ಆಲ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಹೊಸಬ್ರು ಇದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೊಂದು, ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗೋರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆರಾಮಾಗಿ ಜಾಯ್ನ್ ಆಗಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು. ಆ್ಯಂಡ್ ಕಮೆಂಟ್ ಬಾಕ್ಸು ಕೂಡ ಓಪನ್ ಇರುತ್ತೆ, ಆರಾಮಾಗಿ ಹೇಳ್ಬೋದು. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಫೋಕಸ್ ಈಗ ರಿಸೈಕಲ್ ಬಿನ್ ಮೇಲಿದೆ. Recycle bin list item focused 1 of 16. ಸೊ ನಾನು ಗೂಗಲ್ ಕ್ರೋಮ್ಗೆ ಹೋಗ್ತೀನಿ. Google Gemini 2 of Google Chrome 5 of 16. ಸೊ ಬಂತು. Google Chrome window. Who's using Chrome? Who's using Chrome? ಇಲ್ಲಿ ನಮ್ಮ ಪ್ರೊಫೈಲ್ ಸೆಲೆಕ್ಟ್ ಮಾಡ್ಕೋತೀನಿ. Rename your profile. More actions for tech for open your Chrome profile. New tab Google Chrome. ಇಲ್ಲಿ ಬರಿತೀನಿ. Spam unselected. ಇಲ್ಲಿ ಬಂತು, ಮೇಲ್ಗಡೆ ವೆಬ್ಸೈಟ್ ಬಂದಿದೆ, ಅದಕ್ಕೆ ಎಂಟರ್ ಮಾಡ್ತೀನಿ. Karnataka Govin. Heading level 1, press space to play. Try. List with 3 items, checking the network cables, modem and router. Reconnecting to Wi-Fi. Link running with... ಫ್ರೆಂಡ್ಸ್, ಇದು ನೆಟ್ವರ್ಕ್ ಇಲ್ಲ ಅಂತ ಇದೆ. ವೆಯ್ಟ್ ಎ ಸೆಕೆಂಡ್. ನೆಟ್ವರ್ಕ್ ಏನು ಮಾಡೋದು? ಓಕೆ. Show hidden icons button. OneDrive personal privacy microphone tray input indicator English United States US to switch in network no internet access. Quick settings grouping. Wi-Fi toggle button pressed available 1 of 11. Manage Wi-Fi connect. Wi-Fi grouping. List. Exidal 2. Activer. Galaxy A23 5G099C connected. Secured. Signal 4 out of 4 bars not selected 1 of 7. ಓಕೆ ಫ್ರೆಂಡ್ಸ್, ಇಂಟರ್ನೆಟ್ ಕನೆಕ್ಟ್ ಆಗಿದೆ. ಈಗ ನಾವು ವಾಪಸ್ ವೆಬ್ಸೈಟ್ ಕಡೆಗೆ ಬರೋಣ. Quick settings through UUCMS. Main landmark username edit enter username. ಸೊ ಯೂಸರ್ ನೇಮ್ ಕೇಳ್ತಾ ಇದೆ. Banner landmark contact Duit's help desk Gmail same page link A. Button A. Button. Graphic appears to say UUCMS Unified University College Management System. Graphic appears to say Honorable Chief Minister graphic appears as graphic Karnataka graphic notice language translator combo main landmark username edit enter username. ನಂದು ಯೂಸರ್ ನೇಮ್ ಕೇಳ್ತಾ ಇದೆ. Username edit U18L22C0153.
ಸೊ ಅದೇ ಬರ್ಕೊಂಡಿದೆ. Password edit protected selected. ಪಾಸ್ವರ್ಡ್ ಕೂಡ ಅದೇ ಬರ್ಕೊಂಡಿದೆ. Click here link. Enter CAPTCHA edit enter CAPTCHA blank. Login button. New candidate registration. Login button. Enter CAPTCHA edit enter CAPTCHA blank. ಸೊ ಇವಾಗ ಕ್ಯಾಪ್ಚರ್ ಹೊಡಿಬೇಕು. ಓಕೆ ಫ್ರೆಂಡ್ಸ್, ಇವಾಗ ನಾವು ಲಾಗಿನ್ ಆಗಿದ್ದೀವಿ. ಸೊ ನಮಗೆ ಇಲ್ಲಿ ಸೆಕೆಂಡ್ ಸೆಮ್ದು ರಿಸಲ್ಟ್ನ ನೋಡಬೇಕಾಗಿದೆ. ನಾವು ಲಿಸ್ಟ್ ವೈಸ್ ನ್ಯಾವಿಗೇಟ್ ಮಾಡ್ಕೊಂಡೋಗಿ ಲಿಸ್ಟ್ ವಿತ್ 6 ಐಟಮ್ಸ್ ಅನ್ನೋವರೆಗೂ ನ್ಯಾವಿಗೇಟ್ ಮಾಡ್ತಾ ಹೋಗೋಣ. ಎಲ್ಲಿ ಪ್ರೆಸ್ ಮಾಡ್ತೀನಿ. Banner landmark navigation landmark list with 6 items home visited same page link. ಇವಾಗ ಲಿಂಕ್ಸ್ ವೈಸ್ ನ್ಯಾವಿಗೇಟ್ ಮಾಡೋಣ. Student same page link. Academic same page link. ಲಿಂಕ್ಸ್ ವೈಸ್ ನ್ಯಾವಿಗೇಟ್ ಮಾಡೋದಕ್ಕೆ ಕೆ ಪ್ರೆಸ್ ಮಾಡಬೇಕು. Exam same page link. ಎಕ್ಸಾಮ್ ಸೇಮ್ ಪೇಜ್ ಲಿಂಕ್ ಕೊಲ್ಯಾಪ್ಸ್ ಆಗಿದೆ, ಇದು ನಮಗೆ ಹೇಳ್ತಾ ಇಲ್ಲ. ಸ್ಪೇಸ್ ಬಾರ್ ಮಾಡೋಣ. Expanded list with 7 items same page link exam applications. ಎಕ್ಸಾಮ್ ಅಪ್ಲಿಕೇಶನ್ಸ್ ಕೂಡ ಅದು ಕೊಲ್ಯಾಪ್ಸ್ ಆಗಿದೆ. ಆಲ್ಟ್ ಡೌನ್ಲೋಡ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡೋಣ. ನಮ್ಗೆ NVDA ಹೇಳ್ತಾ ಇಲ್ಲ, ಈಗ ವೆಬ್ಸೈಟ್ ಇದೇ ರೀತಿ ಚೇಂಜ್ ಆಗಿದೆ. List with 1 item exam application out of list same page link list with 1 item visited link exam applications. ಸೊ ಇಲ್ಲಿ ಎಂಟರ್ ಮಾಡೋಣ. UUCMS. Same page link exam applications. Banner landmark contact Duix help desk gmail.com. Showing 1 to 6 of 6 entries. Same page link A same page link A. ಓಕೆ, ಈಗ ಟೇಬಲ್ಸ್ ವೈಸ್ ನ್ಯಾವಿಗೇಟ್ ಮಾಡಿಕೊಂಡು ಸೀದಾ ನಮ್ಮ ರಿಸಲ್ಟ್ ಹತ್ರ ಬರೋಣ. ಸೆಕೆಂಡ್ ಸೆಮ್ ಹತ್ರ. Main landmark table with 7 rows and 9 columns showing 1 to 6 of 6. Row 1 column 1 sorted ascending SL. Row 2 1. Row 3 2. ಸೆಕೆಂಡ್ ಸೆಮ್ ಇದು. Column 2 20 22 23. Column 3 UGOG SEP 23 2 IV 2,231,065. ಸೆಕೆಂಡ್ ಅಂಡ್ ಫೋರ್ತ್ ಸೆಮ್. Column 4 regular exam. Column 5 UG. Column 6 Bachelor of Commerce. Column 7 2 IV. Column 8 exam application approved. Column 9 link view attendance link view application link view result. ವ್ಯೂ ಅಟೆಂಡೆನ್ಸ್, ವ್ಯೂ ಅಪ್ಲಿಕೇಶನ್, ವ್ಯೂ ರಿಸಲ್ಟ್ ಇದೆ. ನಾನು ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಎಕ್ಸಾಮ್ ಫೀಸ್ ಕಟ್ಟಿರೋದು ಮತ್ತು ಈ ಅಟೆಂಡೆನ್ಸ್, ನಮ್ಮದು ಕೋರ್ಸ್ ರಿಜಿಸ್ಟ್ರೇಷನ್ ಎಲ್ಲ ನೋಡ್ಬೋದು. ನಾನು ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Link view application link view result. ಎಂಟರ್. View alert note. This cannot be treated as original marks sheet. This result published here is for the immediate information of student. Original marks sheet will be issued by respective university. UUCMS. ಓಕೆ, ಇಲ್ಲೊಂದು ನೋಟಿಸ್ ಬರ್ತಾ ಇದೆ. ಏನು ಅಂತಂದರೆ, ಈ ಮಾರ್ಕ್ ಶೀಟು ನಿಮಗೆ ಒರಿಜಿನಲ್ ಮಾರ್ಕ್ ಶೀಟ್ ಥರ ಟ್ರೀಟ್ ಮಾಡೋಕ್ಕಾಗಲ್ಲ. ಒರಿಜಿನಲ್ ಮಾರ್ಕ್ ಶೀಟ್ ಬಂದು ಯೂನಿವರ್ಸಿಟಿ ಕಡೆಯಿಂದ ಇಶ್ಯೂ ಆಗುತ್ತೆ. ಇದು ಬರೀ ಇಮಿಡಿಯೇಟ್ ಇನ್ಫಾರ್ಮೇಷನ್ಗೆ ಮಾತ್ರ ಅಂತ ಇದ್ರ ಕಡೆ ಗಮನ ಇರಲಿ. ಯಾವತ್ತೂ ಕೂಡ ಇದೇ ಒರಿಜಿನಲ್ಲು ಅಂತ ತೋರಿಸೋದಕ್ಕೆ ಹೋಗಬೇಡಿ. ಸೊ ಮತ್ತೆ ಇಲ್ಲಿ ನಾವು ಟೇಬಲ್ಸ್ ವೈಸ್ ನ್ಯಾವಿಗೇಟ್ ಮಾಡೋಣ ನಮ್ಮ ರಿಸಲ್ಟ್ನ ನೋಡೋದಕ್ಕೆ. ಇಲ್ಲಿ ವ್ಯೂ ಬಟನ್ ಅಂತ ಸಿಗುತ್ತೆ. Main landmark table with 2 rows and 13 columns. Row 1 column 1 SL no. Row 2 column 1 through 13. Edge of table. Edge of table. Blank. Out of table button print. Blank. Button back. Note. This cannot be treated but row 1 column 13. No previous table. Column 12 letter grade. ಇಲ್ಲಿ Edge of table. Letter grade. Column 13 status. Column 12 letter grade. Column 11 credit point. Column 2 course code. Edge of table. SL no. ಸೊ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಹತ್ರ ಇದ್ದೀವಿ ನಾವು. Row 2 column 1 through 13. Edge of table. Blank. Edge of table. Blank. Row 1 column 1 SL no. Print button. ಟ್ಯಾಬ್ ಮಾಡ್ಕೊಂಡೋಗಿ ನಾವು ವ್ಯೂ ಅಂತ ಕೊಡಬೇಕಾಗುತ್ತೆ. ಆ ವ್ಯೂ ಸಿಕ್ತು. ಶಿಫ್ಟ್ ಟ್ಯಾಬ್ ಮಾಡಿದಾಗ ವ್ಯೂ ಸಿಕ್ತು. ಸ್ಪೇಸ್ ಬಾರ್. ಸೊ ಇಲ್ಲಿ ಟೇಬಲ್ಸ್ ವೈಸ್ ನ್ಯಾವಿಗೇಟ್ ಮಾಡೋಣ. ಮತ್ತೊಮ್ಮೆ ನಮ್ಮ ಡೀಟೇಲ್ಸ್ ಎಲ್ಲ ನಮಗೆ ಗೊತ್ತಿದೆ, ಸೊ ನಾನು ಪದೇ ಪದೇ ಅದನ್ನು ತೋರಿಸೋದಕ್ಕೆ ಹೋಗಲ್ಲ. ಟೇಬಲ್ಸ್ ವೈಸ್ ನ್ಯಾವಿಗೇಟ್ ಮಾಡೋಣ. ಇಲ್ಲಿ ಟೇಬಲ್ಸ್ ವೈಸ್ ನ್ಯಾವಿಗೇಟ್ ಮಾಡೋದಕ್ಕೆ ನಾವು ಟಿ ಪ್ರೆಸ್ ಮಾಡಬೇಕು. ಎಲ್ಲೆಲ್ಲಿ ಟೇಬಲ್ಸ್ ವೈಸ್ ನ್ಯಾವಿಗೇಟ್ ಮಾಡ್ಕೋಬೇಕು ಅಂದರೆ, ಒಂದು ಎಕ್ಸಾಮ್ ಅಪ್ಲಿಕೇಶನ್ಸ್ ಒಳಗಡೆ ಬಂದಮೇಲೆ, ಇನ್ನೊಂದು ಸೆಕೆಂಡ್ ಸೆಮ್ ಒಳಗಡೆ ಬಂದಮೇಲೆ, ವ್ಯೂ ರಿಸಲ್ಟ್ ಒಳಗಡೆ ಬಂದಮೇಲೆ ಅಲ್ಲಿ ಟೇಬಲ್ಸ್ ವೈಸ್ ಹೋಗ್ಬಿಟ್ಟು ಒನ್ ಟೈಮ್ ಶಿಫ್ಟ್ ಟ್ಯಾಬ್ ಮಾಡಿದ್ರೆ ವ್ಯೂ ಅಂತ ಸಿಗುತ್ತೆ. ಅದ್ರ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದರೆ ಮತ್ತೊಂದು ಸತಿ ನಾವು ಟೇಬಲ್ ವೈಸ್ ನ್ಯಾವಿಗೇಟ್ ಮಾಡಬೇಕು. ಟಿ ಒತ್ತಿ ಇಲ್ಲಿ ಡೈರೆಕ್ಟಾಗಿ ರಿಸಲ್ಟ್ ಹತ್ರ ಬರುತ್ತೆ.
ಸೊ ಇಲ್ಲಿಂದ ನಾವು ನೋಡ್ಕೊಂಡು ಹೋಗ್ಬೋದು. ಟೇಬಲಲ್ಲಿ ಹೆಂಗೆ ನ್ಯಾವಿಗೇಟ್ ಮಾಡ್ತೀವಿ, ಕಂಟ್ರೋಲ್ ಆಲ್ಟ್ ಆ್ಯರೋ ಕೀಸ್ ಯೂಸ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಇಲ್ಲಿ ಯೂಸ್ ಮಾಡ್ಕೊಂಡು ನೋಡ್ತಾ ಹೋಗ್ಬೋದು. Not in the table cell. Row 1 column 1 SL no. ಒಂದ್ಸತಿ ಟೇಬಲ್ ಹತ್ರ ಬಂದಮೇಲೆ ಒನ್ ಟೈಮ್ ಡೌನ್ ಏರೋ ಮಾಡಿದ್ರೆ ಅದು ಟೇಬಲ್ ಒಳಗಡೆ ಹೋಗುತ್ತೆ. ಆವಾಗ ನಾವು ಈ ಥರ ನ್ಯಾವಿಗೇಟ್ ಮಾಡ್ಬೋದು. ನೋಡಿ, Row 2 1. ಫಸ್ಟ್ ಸಬ್ಜೆಕ್ಟ್ Column 2 ESN 2.2. ಇಂಗ್ಲೀಷ್ ಅನ್ಕೋತೀನಿ, ಕನ್ನಡ ಅನ್ಕೋತೀನಿ ಮೇ ಬಿ. Column 3 English. ಇಂಗ್ಲೀಷೇ Row 1 ಕೊಟ್ಟಿದ್ದಾರೆ course ಫಸ್ಟ್ name. ಸೆಮ್. Row 2 English. Column ಫಸ್ಟ್ 4 ಸಬ್ಜೆಕ್ಟ್ 100. ಇಂಗ್ಲೀಷ್. ಮ್ಯಾಕ್ಸಿಮಮ್ ಮಾರ್ಕ್ಸ್ 100. Column 5 40. Row 1 minimum marks. Row 2 40. ಮಿನಿಮಮ್ ಮಾರ್ಕ್ಸ್ 40. Column 6 45. 45 ನಾವು ತಗೊಂಡಿರೋದು. Column 7 40. Row 1 IA marks. IA ಮಾರ್ಕ್ಸ್ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ 40 Row 2 40. ಅವ್ರು ಕೊಟ್ಟಿರೋದು. Column 8 85. ಸೊ 40 ಪ್ಲಸ್ 45 ಬಂದು 85. ಇಲ್ಲಿ ಟೋಟಲ್ ಮಾರ್ಕ್ಸ್ನ ಕೊಟ್ಟಿರ್ತಾರೆ, ನಾವು ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. Column 9 3. 3 ಕ್ಲಾಸಸ್, Column 10 8.5. 8.5 ಗ್ರೇಡ್, Column 11 25.5. 25.5 ಕ್ರೆಡಿಟ್ ಪಾಯಿಂಟ್ಸ್. Column 12. ಎ ಗ್ರೇಡ್. Column 13 pass. ಸ್ಟೇಟಸ್ ಬಂದು ಪಾಸ್ Edge of ಆಗಿದೆ. table. Pass. ಸೊ ಇದೇ ರೀತಿ Column 2 ಪ್ರತಿಯೊಂದು edge of ಸಬ್ಜೆಕ್ಟ್ನು table. Edge of ಹಿಂಗೆ table. ನೋಡ್ತಾ ಹೋಗ್ಬೋದು. Column 2 ESN 2 point. Column 3 English. Row 3 ಇಂಗ್ಲೀಷ್ ಆಯಿತು, Kannada. ಕನ್ನಡ ಇದೆ. Row 4 advanced financial accounting. ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ. ಇದರಲ್ಲಿ ಎಷ್ಟು ಬಂದಿದೆ ನೋಡೋಣ. Column 4 100. 100, Column 5 40. 40. Column 6 25. ಇದರಲ್ಲಿ ಜಸ್ಟ್ ಮಿಸ್ಸಲ್ಲಿ ಹೋಗಿದೆ. ಇನ್ನು ಸ್ವಲ್ಪ 1 ಮಾರ್ಕ್ಸ್ ಕಡಿಮೆ ಬಂದಿದ್ರು ಹೋಗ್ಬಿಡ್ತಾ ಇತ್ತು. ನೋಡೋಣ. Column 7 40. 40 ಇಂಟರ್ನಲ್ ಮಾರ್ಕ್ಸು. Column 8 65. 65 ಬಂದಿದೆ ಟೋಟಲ್ ಮಾರ್ಕ್ಸು. Column 9 4. 4 ಕ್ಲಾಸಸ್ ಇತ್ತು ವಾರಕ್ಕೆ. Column 10 6.5. 6.5 ಗ್ರೇಡ್. Column 11 26. 26 ಕ್ರೆಡಿಟ್ ಪಾಯಿಂಟ್ಸ್. Column 12 B. ಬಿ ಗ್ರೇಡ್ ಬಂದಿದೆ, Column 13 pass. ಪಾಸ್ Edge of ಆಗಿದೆ. table. Column 6 25. Column ಇದೇ 5 ರೀತಿ column 3 at column 2 ನಾವು DCB. ಇಡೀ Column 3 at row 5 ರಿಸಲ್ಟ್ನೇ corporate ನೋಡ್ಕೊಂಡು administration. ಹೋಗ್ಬೋದು. ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. Row 6 law and practice of banking. ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ LPB ಅಂತ ಒಂದು ಸಬ್ಜೆಕ್ಟ್ ಇದೆ. Row 7 people management. ಪೀಪಲ್ ಮ್ಯಾನೇಜ್ಮೆಂಟ್ ಅಂತ Row ಇದೆ. 8 environmental studies. ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಇದೆ ಸೆಕೆಂಡ್ ಸೆಮ್ಮಲ್ಲಿ. Row 9 NCCN SSRR SG cultural. ಇಲ್ಲಿ ಕಾಲೇಜವರೇ ಇದಕ್ಕೆ ಮಾರ್ಕ್ಸ್ ಕೊಟ್ಟಿರ್ತಾರೆ. NCC NSS ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲೂ ಕೂಡ ಕೊಡ್ತಾ ಹೋಗ್ತಾರೆ. ಬಟ್ ವಿಜುವಲಿ ಇಂಪೇರ್ಗೆ ಆಲ್ಮೋಸ್ಟ್ ಆಲ್ ಕೆಲವೊಂದು ಕಾಲೇಜಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡಲ್ಲ. ಸೊ ನಮ್ಮ ಕಾಲೇಜಲ್ಲಿ ಬಿಟ್ಟಿರಲಿಲ್ಲ, ನಿಮ್ಮ ಕಾಲೇಜಲ್ಲಿ ಬಿಟ್ಟಿದ್ರೆ ಅದರದ್ದು ಮಾರ್ಕ್ಸ್ ಕೂಡ ಅವರು ಈ ರಿಸಲ್ಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. Row 10 sports. ಸ್ಪೋರ್ಟ್ಸ್. Row 11 column 1 through 13 result. Pass SGPA. 7.52 CGPA. 7.49 term grade. A promotion status. Eligible. ಅಂದರೆ ಇಲ್ಲಿ SGPA CGPA ಅಂತ ತೋರಿಸ್ತಾ ಇದೆ. ಇದು ಭಾಳ ಇಂಪಾರ್ಟೆಂಟು. ಇದೇನಾದ್ರು ನಿಮಗೆ ತೋರಿಸಿಲ್ಲ ಅಂತಂದರೆ ನೀವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಯೂನಿವರ್ಸಿಟಿಗೆಲ್ಲ ಹೋಗಿ ಅಪೀಲ್ ಮಾಡಿಸಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬರೆಸ್ಬೇಕಾಗುತ್ತೆ. ಕೆಲವೊಂದು ಸಬ್ಜೆಕ್ಟು ಹೋಲ್ಡ್ ಆಗಿರುತ್ತೆ. ರಿಸಲ್ಟ್ ಚೆಕ್ ಮಾಡಬೇಕಾದ್ರೆ ಪ್ರತಿಯೊಂದು ಸಬ್ಜೆಕ್ಟು ಬಂದಿದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆಗೆ ಕಾರಣ ಆಗುತ್ತೆ. ಸೊ ಈಗ ರಿಸಲ್ಟ್ ನೋಡಾಯಿತು. ನಮಗೆ ಈ ರಿಸಲ್ಟ್ PDF ಥರ ಡೌನ್ಲೋಡ್ ಮಾಡಬೇಕು ಅಂತಂದರೆ ಟ್ಯಾಬ್ ಮಾಡೋಣ. Pagination navigation landmark first unavailable link. One link current page. 1 ಇದೆ. Print button. ಪ್ರಿಂಟ್ ಬಟನ್, ಇದ್ರ ಮೇಲೆ ಸ್ಪೇಸ್ ಪ್ರೆಸ್ ಮಾಡೋಣ. Alert note. This cannot be treated as original mark. ಸೇಮ್ ನೋಟಿಸ್ ಬರ್ತಾ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ. ಟ್ಯಾಬ್. Cancel button. Zoom in button. Zoom out button. ಇದು ನೀವು ಸೆಟ್ ಮಾಡ್ಬೋದು ಯಾವ ಥರ ಬೇಕು ಅಂತ. ಇದು VISಗೆ ಯೂಸ್ ಆಗಲ್ಲ, ಪಾರ್ಷಲೀಸ್ಗೆ ಅಥವಾ ಸೈಟೆಡ್ಗೆ ಯೂಸ್ ಆಗುತ್ತೆ. ಸೆಟ್ ಮಾಡ್ಬೋದು ಸೈಜ್ ಹೆಂಗೆ ಬೇಕು ಅಂತ. Destination combo box Microsoft print pages combo box all collapsed. Color combo box color collapsed. More settings button collapsed. Print button. ಪ್ರಿಂಟ್ ಬಟನ್, ಸ್ಪೇಸ್ ಬಾರ್. UUCMS. Alert note. This cannot be treated as original marks sheet.
This result published here is for the immediate information of ಇಲ್ಲಿ students. ಮತ್ತೆ Original marks sheet will be ನೋಟಿಸ್ issued by respective ಹೇಳ್ತಾ ಇದೆ university. NVDA, ಬಟ್ ಇದು ಫೋಕಸ್ ಬಂದು ಸೇವ್ ಎಸ್ ಡೈಲಾಗ್ ಬಾಕ್ಸ್ ಅಲ್ಲಿ ಇರುತ್ತೆ. ಒನ್ ಟೈಮ್ ನಾವು ನಮಗೆ ಡೌಟ್ ಆದರೆ ಇನ್ಸರ್ಟ್ ಟ್ಯಾಬ್ ಮಾಡಿ ಫೋಕಸ್ ಚೆಕ್ ಮಾಡೋಣ. Edit focus alt and blank. ಎಡಿಟ್ ಫೋಕಸ್ ಡಾಲ್ಟನ್ ನಮಗೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಶಿಫ್ಟ್ ಟ್ಯಾಬ್ ಮಾಡೋಣ. Items view list. Date modified split button collapsed. Yesterday grouping expanded. First sem result not selected 1 of 2. ಸೊ ಇದು ಫೋಕಸ್ ಬಂದು ಡೌನ್ಲೋಡ್ಸ್ ಅಲ್ಲಿ ಇರುತ್ತೆ. Save print output as. ಡೌನ್ಲೋಡ್ಸ್ ಅಲ್ಲಿ ಇದೆ ನನ್ನ ಫೋಕಸ್ ಈಗ. ಸೊ ಟ್ಯಾಬ್ ಮಾಡ್ಕೊಂಡೋಗಿ ಹೆಸರು ಬರೆಯೋಣ. Date modified split file name. Combo box collapsed. Edit alt and line 1 blank. ಸೊ ಇಲ್ಲಿ ಸೆಕೆಂಡ್ ಸೆಮ್ ರಿಸಲ್ಟ್. ಸೊ ಹೆಸರು ಬರ್ತಾ ಇತ್ತು. ಇವಾಗ ನಾನು ಡೈರೆಕ್ಟ್ ಆಗಿ ಸೇವ್ ಮಾಡ್ತೀನಿ. UUCMS. Google Chrome window. UUCMS. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋಗೆ ಇಷ್ಟೇ. ರಿಸಲ್ಟ್ ನೋಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀವಿ ಲ್ಯಾಪ್ಟಾಪಲ್ಲಿ. ಸೊ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.